ಏಪ್ರಿಲ್ 9ನೇ ತಾರೀಕು ಉಪಚುನಾವಣೆ ನಡೆಯಲಿದೆ. ಅದರಲ್ಲೂ ಕೂಡ ಬಾಗಲಕೋಟೆ ಹಾಗೂ ದಾವಣಗೆರೆಗೆ. ಇನ್ನು ಈ ಕ್ಷೇತ್ರಗಳಲ್ಲಿ ಏನೆಲ್ಲ ತಯಾರಿಗಳು ಬೇಕು, ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ರಾಜ್ಯದಲ್ಲಿ ರಂಗೇರ್ತಾ ಇದೆ ಎರಡೂ ಕ್ಷೇತ್ರಗಳ ಉಪಚುನಾವಣೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ತಣ್ಣಗಾಗಿರುವಂತಹ ಬಂಡಾಯದ ಬಿಸಿ. ಎರಡೂ ಕ್ಷೇತ್ರಗಳಲ್ಲೂ ನಾಮಪತ್ರ ಹಿಂಪಡೆಯಲು ಇಂದೇ ಕೊನೆ ದಿನ. ಅದರಲ್ಲೂ ಕೂಡ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇದೆ. ಅದಾದ ನಂತರ ಬಾಗಲಕೋಟೆಯಲ್ಲೇ ಒಂದು ರೀತಿಯಾಗಿ ಸಮಸ್ಯೆ ಇದೆ. ದಾವಣಗೆರೆಯಲ್ಲಿ ಒಂದು ರೀತಿಯಾಗಿ ತಮ್ಮ ಪಕ್ಷದಲ್ಲೇ ಇರುವಂತಹ ಗೊಂದಲ, ಬಾಗಲಕೋಟೆಯಲ್ಲಿ ಬೇರೆ ರೀತಿಯಾಗಿದೆ. ಇಲ್ಲಿ ವಿರೋಧ ಪಕ್ಷದ ಗೊಂದಲ ಇರುವಂತದ್ದು. ಹಾಗಾಗಿ ನಾಮಪತ್ರ ಹಿಂಪಡೆಯಲು ಕೌಂಟ್ ಡೌನ್ ಶುರುವಾಗಿದೆ. ಕೈಗೆ ಇದೀಗ ಟೆನ್ಷನ್ ಶುರುವಾಗಿದೆ. ಏನೇ ಆಗಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಖಚಿತ. ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪವಾಗಿದೆ ಸಾದಿಕ್ ಪೈಲ್ವಾನ್ ನಡೆ. ಶಾಮನೂರು ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ ಮುಸ್ಲಿಂ ಸಮುದಾಯದ ಸಿಟ್ಟು. ಈಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದು ದಾವಣಗೆರೆ ಕ್ಷೇತ್ರದಲ್ಲಿ ಇರುವಂತಹ ಸದ್ಯದ ಗೊಂದಲ. ಹಾಗಾಗಿ ಶಾಮನೂರು ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಿಟ್ಟು ಈಗ ನೋಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಸದ್ಯಕ್ಕೆ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ ಅಭ್ಯರ್ಥಿ ಇವರ ನಡೆ ಬಿಸಿ ತುಪ್ಪ ಆಗೋಗಿದೆ. ಇನ್ನು ಈ ಒಂದು ಉಪಚುನಾವಣೆಗೆ ಏನೆಲ್ಲ ತಯಾರಿಗಳು ಬೇಕೋ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ಈ ಗೊಂದಲ ಇವತ್ತೇ ನಿವಾರಣೆ ಆಗಬೇಕು. ಇವತ್ತೇ ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಇರುವಂಥದ್ದು. ಹಾಗಾಗಿ ಇವತ್ತು ಶತಪ್ರಯತ್ನ ನಡೀತಾ ಇದೆ. ಈ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹೇಗಾದ್ರೂ ನಾಮಪತ್ರ ವಾಪಸ್ ತಗೋಬೇಕು ಅಂತ ಹೇಳಿ. ಏನೇ ಆಗಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಖಚಿತ ಅಂತ ಒಂದು ಕಡೆ ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ನಾಮಪತ್ರವನ್ನ ಹಿಂಪಡೆರಿ ಅಂತ ಹೇಳಿ ಎಲ್ಲಾ ಕಾಂಗ್ರೆಸ್ ನಾಯಕರು ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಆದ್ರೂ ಅವರು ಒಪ್ಪುತ್ತಾ ಇಲ್ಲ. ಸದ್ಯದಲ್ಲಿ ಇರುವಂತಹ ಈ ಒಂದು ಸಮಸ್ಯೆ ರಾಜ್ಯದಲ್ಲಿ ರಂಗೇರ್ತಾ ಇದೆ. ಎರಡು ಕ್ಷೇತ್ರಗಳ ಉಪಚುನಾವಣೆ. ದಾವಣಗೆರೆ ದಕ್ಷಿಣದಲ್ಲಿ ಬಂಡಾಯದ ಬಿಸಿ ಇದೆ. ಮತ್ತೊಂದು ಕಡೆ ಎರಡು ಕ್ಷೇತ್ರಗಳಲ್ಲೂ ಕೂಡ ನಾಮಪತ್ರ ಹಿಂಪಡೆಯೋದಕ್ಕೆ ಇವತ್ತೇ ಕೊನೆ ದಿನ. ಏನೇ ಆಗಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಖಚಿತ. ಶಾಮನೂರು ಶಿವಶಂಕರಪ್ಪ ಇದ್ದಂತಹ ಈ ಕ್ಷೇತ್ರದಲ್ಲಿ ಅವರ ನಿಧನದ ನಂತರ ಕುಟುಂಬ ರಾಜಕಾರಣ ನಡೆಯುತ್ತಾ ಅಥವಾ ಹೊರಗಿನವ್ರಿಗೂ ಕೂಡ ಅವಕಾಶ ಸಿಗುತ್ತಾ ಅನ್ನುವಂಥದ್ದು. ಹೊರಗಿನವರು ಅನ್ನೋದಕ್ಕಿಂತ ಇಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರ ಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದ ಅವರ ಮತ ಇಲ್ಲಿ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ಅವರ ಒಂದು ಸಮುದಾಯಕ್ಕೆ ಯಾಕೆ ಅವಕಾಶ ಕೊಡಬಾರ್ದು? ಶಾಮನೂರ್ ಅವರು ಬದುಕಿರುವಂತಹ ಸಂದರ್ಭದಲ್ಲಿ ಇದನ್ನೇ ಹೇಳ್ತಾ ಇದ್ರು. ಮುಂಬರುವಂತಹ ದಿನಗಳಲ್ಲಿ ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಅವಕಾಶ ಕೊಡ್ತೀವಿ, ಅವರು ಕೂಡ ಸ್ಪರ್ಧೆ ಮಾಡ್ಲಿ, ಅವರು ಕೂಡ ಇದರಲ್ಲಿ ಭಾಗವಹಿಸ್ಲಿ ಅನ್ನುವಂಥದ್ದು ಅವರ ಒಂದು ಆಸೆ ಆಗಿತ್ತು ಅಂತ ಸದ್ಯಕ್ಕೆ ಇಲ್ಲಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾವಾಗ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ಸಲ್ಲಿಸಿದ್ರು ಅವಾಗ ಕುತೂಹಲ ಜಾಸ್ತಿ ಆಯಿತು. ಅಂದ್ರೆ ಒಂದೇ ಪಕ್ಷದಿಂದ ಎರಡೆರಡು ನಾಮಪತ್ರಗಳು ಹೋದಾಗ ಅಲ್ಲಿ ಖಂಡಿತವಾಗಿಯೂ ಕೂಡ ಕುತೂಹಲ ಇರುತ್ತೆ, ಗೊಂದಲ ಇದ್ದೇ ಇರುತ್ತೆ. ಗೊಂದಲ ಇದೆ. ಹಾಗಾಗಿ ಈ ರೀತಿಯಾಗಿ ಇವರು ನಾಮಪತ್ರವನ್ನ ಸಲ್ಲಿಸಿದ್ರು. ಅದಾದ ನಂತರ ಈಗ ಹೇಗಾದ್ರೂ ಮಾಡಿ ಆ ನಾಮಪತ್ರವನ್ನ ಹಿಂಪಡಿಬೇಕು ಅನ್ನುವಂಥದ್ದೇ ಮತ್ತೊಂದು ಪ್ರಶ್ನೆ. ಇನ್ನು ಕುತೂಹಲ ಘಟ್ಟ ತಲುಪ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೆಳವಣಿಗೆ. ಇಂದು ನಾಮಿನೇಷನ್ ವಾಪಸ್ ಡೇ. ಸಾದಿಕ್ ವಿಡಿಯೋ ಸಂದೇಶ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ವಿಡಿಯೋ ಮೂಲಕ ಸಂದೇಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಮನೆಗೆ ಬರುವ ಸೂಚನೆ ಇದೆ. ಮುಸ್ಲಿಂ ಸಮಾಜದ ಎಲ್ಲರೂ ಸೇರಿ ತೀರ್ಮಾನಿಸೋಣ ಅಂತ ಕರೆ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಗಳನ್ನ ನಾಯಕರ ಮುಂದೆ ಇಡೋಣ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಕೊಟ್ಟಿರುವಂತ ಒಂದು ಸಂದೇಶ ಇದು. ಇಂದು ನಾಮಿನೇಷನ್ ವಾಪಸ್ ಡೇ. ಅದು ಕೂಡ ಇವತ್ತು ಅಂತಿಮ ದಿನ. ಇವತ್ತೇ ತಗೊಳ್ಬೇಕಾಗತ್ತೆ ವಾಪಸ್ಸು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮ ಮನೆಗೆ ಬರುವ ಸೂಚನೆ ಕೂಡ ಇದೆ. ಮುಸ್ಲಿಂ ಸಮುದಾಯದ ಎಲ್ಲರೂ ಸೇರಿ ತೀರ್ಮಾನ ಮಾಡೋಣ. ನಮ್ಮ ಬೇಡಿಕೆಗಳು ಏನಿದೆಯೋ ಆ ಬೇಡಿಕೆಗಳನ್ನ ಅವ್ರ ಮುಂದೆ ಇಡ್ತೀವಿ. ಆಮೇಲೆ ನಾಮಪತ್ರ ವಾಪಸ್ ತಗೋಬೇಕೋ ಇಲ್ವೋ ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಅಂತ ಕೊಟ್ಟಿರುವಂತ ಹೇಳಿಕೆ. बेंगलुरु से लीडर आ रहे हैं आपसे मुताबिक को बात करने के वास्ते. बड़े मेहरबानी मेरे घर के पास 1 बजे के अंदर पूरे मुसलमाना जम को लीडर के साथ में बातचीत कर को गाँव के हालत में जो हक में फैसला अच्छा होता है उसका फैसला तुम्हें लेना कर बोल को मैं गुजारिश करता हूँ. बेंगलुरु से लीडर आ रहे हैं आपसे मुताबिक को बात करने के वास्ते. बड़े मेहरबानी मेरे घर के पास 1 बजे के अंदर पूरे मुसलमाना जम को लीडर के साथ में बातचीत कर को गाँव के हालत में जो हक में फैसला अच्छा होता है उसका फैसला तुम्हें लेना कर बोल को मैं गुजारिश करता हूँ. बेंगलुरु से लीडर आ रहे हैं आपसे मुताबिक को बात करने के वास्ते. बड़े मेहरबानी मेरे घर के पास 1 बजे के अंदर पूरे मुसलमाना जम को
लीडर के साथ में बातचीत कर को गाँव के हालत में जो हक में फैसला अच्छा होता है उसका फैसला तुम्हें लेना कर बोल को मैं गुजारिश करता हूँ। ಎಸ್, ಇಲ್ಲಿ ಸಾದಿಕ್ ಪೈಲ್ವಾನ್ ಕೊಟ್ಟಿರುವಂತ ಒಂದು ವಿಡಿಯೋ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಂದ್ರೆ ಈಗ ಬೆಂಗಳೂರಿಂದ ಕೆಲ ಕಾಂಗ್ರೆಸ್ ನಾಯಕರು ಲೀಡರ್ಸ್ ಬರ್ತಾ ಇದ್ದಾರೆ. ಅವರು ಬಂದ ನಂತರ ಇಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಮುಸ್ಲಿಂ ಸಮುದಾಯದವರು ಎಲ್ಲರೂ ನಮ್ಮ ಬೇಡಿಕೆಗಳೇನಿದೆಯಲ್ಲ ಅದನ್ನ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಎಲ್ಲವೂ ಕೂಡ ನಮ್ಮ ಪರವಾಗಿ ತೀರ್ಮಾನ ಬರಬೇಕು, ಆ ರೀತಿ ಮಾತಾಡೋಣ ಅಂತ ಕೊಟ್ಟಿರುವಂತ ಹೇಳಿಕೆ ಇದು. ಹಾಗಾಗಿ ಏನೇ ಇರಲಿ ಇಲ್ಲಿ ಮೊದಲನೇದಾಗಿ ಚರ್ಚೆ ಆಗುತ್ತೆ, ತೀರ್ಮಾನ ಆಗುತ್ತೆ. ಅದಾದ ನಂತರ ನಾಮಪತ್ರ ವಾಪಸ್ ಪಡಿತಾರೋ ಅಥವಾ ವಾಪಸ್ ಪಡೆಯೋದಿಲ್ವೋ ಅನ್ನೋಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಇದೆ. ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಹೇಗಾದ್ರೂ ಮಾಡಿ ಅವ್ರು ಕನ್ವಿನ್ಸ್ ಮಾಡಿ ಅಂತ. ಇನ್ನು ಸಾದಿಕ್ ಸಂದೇಶದ ಬೆನ್ನಲ್ಲೇ ಅಭಿಮಾನಿಗಳ ದಂಡು ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಮನೆಯ ಮುಂದೆ ಅಭಿಮಾನಿಗಳ ದಂಡು. ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಭಾಗಿಯಾಗ್ತಿದ್ದಾರೆ ಇಲ್ಲಿ. ಈ ಒಂದು ವಿಡಿಯೋ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟರಲ್ಲ, ಅದಾದ ನಂತರ ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನೆಯ ಮುಂದೆ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ಭಾಗಿಯಾಗ್ತಿದ್ದಾರೆ. ಅವರು ಕರೆ ಕೊಟ್ಟಿದ್ದಾರೆ ಆ ಒಂದು ವಿಡಿಯೋದಲ್ಲಿ. 1 ಗಂಟೆ ಅಷ್ಟರಲ್ಲಿ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲರೂ ಕೂಡ ಬೆಂಗಳೂರಿಂದ ಬರ್ತಾ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಮಾತಾಡಬೇಕು, ಅದಾದ ನಂತರ ಒಳ್ಳೆ ತೀರ್ಮಾನ ಮಾಡಬೇಕು, ಆ ತೀರ್ಮಾನದಲ್ಲಿ ಎಲ್ಲವೂ ಕೂಡ ನಮ್ಮ ಪರವಾಗಿಯೇ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವಾಗ ಸಾದಿಕ್ ಪೈಲ್ವಾನ್ ಒಂದು ವಿಡಿಯೋನ ಹರಿಬಿಟ್ರು ಅದಾದ ನಂತರ ಅವರ ಅಭಿಮಾನಿಗಳು ಬೆಂಬಲಿಗರು ಈ ರೀತಿಯಾಗಿ ಅವರ ಮನೆ ಮುಂದೆ ಜಮಾಯಿಸ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಕಾರಣ ಇಲ್ಲಿ ಬೆಂಗಳೂರಿಂದ ಇವತ್ತು ಹಲವು ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗಿ ಸಾದಿಕ್ ಪೈಲ್ವಾನ್ ಮನೆಗೂ ಕೂಡ ಹೋಗ್ತಾರೆ. ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು. ಹೋಗಿ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡಿ ಹೇಗಾದ್ರೂ ಮಾಡಿ ನಾಮಪತ್ರವನ್ನ ವಾಪಸ್ ಪಡೆಯುವಂತೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಂಥೇಳಿ ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೊನ್ನೆ ಅಷ್ಟೇ ಒಂದು ಪ್ರತ್ಯೇಕ ಸಭೆ ಮಾಡಿ ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಹೇಗಾದ್ರೂ ಕನ್ವಿನ್ಸ್ ಮಾಡಬೇಕು. ಕಾರಣ ಏನು ಅಂತಂದ್ರೆ ಉಪಚುನಾವಣೆ ಗೆಲ್ಲೇಬೇಕು, ಅದೊಂದೇ ನಮ್ಮ ಅಜೆಂಡಾ. ಅದನ್ನ ಹೊರತಾಗಿ ನಮ್ಮ ಪಕ್ಷದಲ್ಲೇ ಗೊಂದಲಗಳು ಬೇಡ. ಏನೇ ಆಗಲಿ ಅವರನ್ನ ಕನ್ವಿನ್ಸ್ ಮಾಡಿ ಹೇಗಾದ್ರೂ ಸಮಾಧಾನ ಮಾಡಿ ನಿಮ್ಮ ಮುಸ್ಲಿಂ ಸಮುದಾಯದ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಆದಷ್ಟು ಬೇಗ ಎಲ್ಲವೂ ಕೂಡ ಸರಿಪಡಿಸಬೇಕು. ಚುನಾವಣೆ ಹತ್ರ ಬರ್ತಾ ಇದೆ, ತುಂಬಾ ಕಡಿಮೆ ದಿನ ಬಾಕಿ ಇದೆ. ಎಲ್ಲರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು. ಮೊದಲನೇದಾಗಿ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಗೊಂದಲ ಎಲ್ಲವೂ ಕೂಡ ಸರಿಪಡಿಸಿ ಅಂತ ಹೇಳಿ ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಹಾಗಾಗಿ ಇವತ್ತು ಎಲ್ಲ ಹಲವು ನಾಯಕರು ಇಲ್ಲಿಗೆ ಹೋಗ್ತಾ ಇದ್ದಾರೆ. ಹೋಗಿ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಭೇಟಿ ಕೊಟ್ಟು ಬಹುಶಃ ಇವತ್ತು ಚರ್ಚೆ ಆಗುತ್ತೆ. ಅವರ ಬೇಡಿಕೆಗಳು ಏನೇನಿರ್ಬೋದು, ಆ ಬೇಡಿಕೆಗಳನ್ನ ಇವರು ಈಡೇರಿಸ್ತಾರಾ ಅಥವಾ ಅದಕ್ಕೆ ಒಪ್ಕೊಳ್ದೆ ಹೀಗೆ ಇವರು ನಾಮಪತ್ರವನ್ನು ವಾಪಸ್ ಪಡೆಯೋದಿಲ್ವೋ ಅಥವಾ ಪಡಿತಾರಾ ಅನ್ನೋಂಥದ್ದು ಕೂಡ ಈಗಲೇ ಪ್ರಶ್ನೆ ಇದೆ. ಅದರಲ್ಲೂ ಕೂಡ ಇವತ್ತು ಫೈನಲ್ ಡೇ ಇರುವಂಥದ್ದು. ನಾಮಪತ್ರ ವಾಪಸ್ ಪಡಿಬೇಕು ಅಂತಂದ್ರೆ ಇವತ್ತೇ ಪಡಿಬೇಕಾಗತ್ತೆ. ಹಾಗಾಗಿ ಒಂದು ರೀತಿಯಾಗಿ ಬಹಳಷ್ಟು ಗೊಂದಲ ಇದೆ ಸದ್ಯಕ್ಕೆ ದಾವಣಗೆರೆ ಉಪಚುನಾವಣೆಯಲ್ಲಿ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಒಂದು ರೀತಿಯಾಗಿ ಸಮಸ್ಯೆ ಇದೆ. ಅಲ್ಲೂ ಕೂಡ ಬೇರೆ ರೀತಿಯಾದಂತಹ ಗೊಂದಲಗಳಿದೆ. ಅದರಲ್ಲೂ ಕೂಡ ವಿರೋಧ ಪಕ್ಷಗಳ ಜೊತೆ ಇರುವಂತಹ ಗೊಂದಲ, ಇಲ್ಲಿ ಖುದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಗೊಂದಲ. ಹಾಗಾಗಿ ಯಾವಾಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈ ಒಂದು ವಿಡಿಯೋ ಸಂದೇಶವನ್ನ ಕೊಟ್ಟರು ಅದಾದ ನಂತರ ಗೊಂದಲ ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನೋಡ್ಬೇಕಾಗುತ್ತೆ ಇವತ್ತು ಇವರು ಭೇಟಿ ಕೊಟ್ಟ ನಂತರ ಏನ್ ತೀರ್ಮಾನ ಆಗುತ್ತೆ ಅಂತ.